ಶಾಂತಿ. ಇಂದಿನ ಮುರಳಿ ದಿನಾಂಕ 10/6/25. ಮುರಳಿ ಮಹಾವಾಕ್ಯಗಳು. मीठे बच्चे, तुम्हें श्रीमत पर सबको सुख देना है. तुमको श्रेष्ठ मत मिलती है श्रेष्ठ बनकर दूसरों को बनाने के लिए. ಮಧುರ ಮಕ್ಕಳೇ, ತಮಗೆ ತಾವೀಗ ಶ್ರೀಮತದ ಅನುಸಾರ ಎಲ್ಲರಿಗೂ ಸುಖವನ್ನು ಕೊಡಬೇಕಾಗಿದೆ. ತಮಗೆ ಶ್ರೇಷ್ಠ ಮತವೂ ಸಿಗುತ್ತಿದೆ, ಶ್ರೇಷ್ಠರಾಗಿ ಅನ್ಯರನ್ನು ಶ್ರೇಷ್ಠ ಮಾಡುವುದಕ್ಕಾಗಿ. ಬಾಬಾ ಹೇಳ್ತಾರೆ, ಈ ಸಮಯದಲ್ಲಿ ತಮಗೆ ಶ್ರೀಮತ ಸಿಕ್ಕಿದೆ ಎಲ್ಲರಿಗೂ ಸುಖ ಕೊಡೋದಕ್ಕಾಗಿ. ಪ್ರಾಕ್ಟಿಕಲ್ ಅಂತೂ ಸುಖ ಕೊಡಲಿಕ್ಕೆ ಯಾವಾಗ ಸಾಧ್ಯ ಅಂದ್ರೆ, ಕ್ಯಾರೆಕ್ಟರಿಗಂತೂ ಎಂದೂ ಸುಖ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಕ್ಯಾರೆಕ್ಟರ್ ಖುದ್ ದೇಹಭಾನದಲ್ಲಿರೋದ್ರಿಂದ ಯಾವುದೇ ವ್ಯಕ್ತಿ ಸಂಬಂಧಗಳಿಗೆ ಎಂದಿಗೂ ಕೂಡ ನಾವು ಸದಾ ಸುಖಿಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸುಖ ಕೊಡೋದು ಅಂತಂದರೆ, ನನ್ನ ಆತ್ಮಸ್ಥಿತಿಯಲ್ಲಿದ್ದುಕೊಂಡು ಕ್ಯಾರೆಕ್ಟರ್ ಒಳಗೆ ನನ್ನ ಎದುರುಗಡೆ ಯಾರೇ ಇದ್ದಾರಂದ್ರೆ ಅವರ ಆತ್ಮದ ಸತ್ಯ ಸ್ವರೂಪವನ್ನು ಮಾತ್ರ ನೋಡಿ, ಆತ್ಮದೊಳಗಿನ ಆ ಗುಣಗಳನ್ನು ಯಾವಾಗ ನಾನು ಕೇವಲ ನೋಡ್ತೀನಿ, ಆಗ ನಾನು ಆತ್ಮನ ಈ ಆತ್ಮಿಕ ದೃಷ್ಟಿಯಿಂದ, ಆ ಆತ್ಮಿಕ ಭಾವ ವೃತ್ತಿಯಿಂದ ಏನು ಶುಭ ಭಾವನೆ, ಶುದ್ಧ ವೈಬ್ರೇಷನ್ ಆ ಆತ್ಮಕ್ಕೆ ಟಚ್ ಆಗ್ತದೋ, ಇದು ನಿಜವಾದ ಸುಖ ಕೊಡುವುದಾಗಿದೆ. ಕ್ಯಾರೆಕ್ಟರ್ ಒಳಗಿನ ಅವಗುಣಗಳನ್ನು ನೋಡದೆ, ಅವರ ಒಳ್ಳೆಯ ಕೆಟ್ಟ ಕರ್ಮವನ್ನು ನೋಡದೆ, ಪ್ರತಿಯೊಬ್ಬ ಆತ್ಮರ ಕ್ಯಾರೆಕ್ಟರ್ ಒಳಗಿರುವಂಥ ಹಿಂದಿನ ಗುಪ್ತವಾಗಿ ಅಡಗಿರುವಂತಹ ಆತ್ಮನನ್ನು ನೋಡುತ್ತೀನಲ್ಲ, ನನ್ನನ್ನು ಆತ್ಮ ಅಂತ ತಿಳ್ಕೊಳ್ತೀನಿ. ಇದೇ ನಿಜವಾದ ಸುಖ ಕೊಡೋದು. ಅದಕ್ಕೆ ಬಾಬಾ ಶ್ರೀಮತ ಕೊಟ್ಟಿರೋದೇ ಈ ಶ್ರೇಷ್ಠರಾಗ್ರಿ ಮತ್ತು ಬೇರೆಯವರನ್ನು ಕೂಡ ಈ ಆತ್ಮಿಕ ಭಾವವುಳ್ಳವರನ್ನು, ಆತ್ಮಿಕ ವೃತ್ತಿ ಉಳ್ಳವರನ್ನಾಗಿ ಮಾಡ್ರಿ ಅಂತಾರೆ ಬಾಬಾ. ಯಾಕೆ ಅಂದರೆ, ಬಾಬಾ ಈ ಸಂಗಮ ಯುಗದಲ್ಲಿ ಬಂದಿರೋದೇ ನಮಗೆ ನಮ್ಮ ಮೂಲ ಅವಸ್ಥೆಗೆ ಕರ್ಕೊಂಡು ಹೋಗಿ ಸುಖಿಗಳನ್ನಾಗಿ ಮಾಡಿ, ಮೂಲ ಸುಖಿ ಅಂದರೆ ಸುಖ ಸ್ವರೂಪ ಆತ್ಮರನ್ನಾಗಿ ಮಾಡಿ ಸುಖದ ಜಗತ್ತಿನ ಸ್ಥಾಪನೆ ಮಾಡಲಿಕ್ಕೆ ಬಂದಿದ್ದಾರೆ. ಅಂದಮೇಲೆ ಮಕ್ಕಳು ಸುಖಿ ಆಗಬೇಕು, ಸುಖದ ವೈಬ್ರೇಷನ್ ಬೇರೆಯವರಿಗೂ ಕೊಡಬೇಕಾಗಿದೆ. ಶ್ರೇಷ್ಠ ಆಗಬೇಕು, ಬೇರೆಯವರನ್ನು ಕೂಡ ಶ್ರೇಷ್ಠ ಅರ್ಥಾತ್ ಆತ್ಮಿಕ ಸ್ಥಿತಿ ಉಳ್ಳವರನ್ನಾಗಿ ಮಾಡಬೇಕಾಗಿದೆ. ಪ್ರಶ್ನೆ: रहम दिल बच्चों के दिल में कौन सी लहर आती है? उन्हें क्या करना चाहिए? ದಯಾ ಹೃದಯಿ ಮಕ್ಕಳ ಹೃದಯದಲ್ಲಿ ಯಾವ ಒಂದು ಅಲೆಗಳು ಬರುತ್ತವೆ? ಉನ್ಹೇ ಕ್ಯಾ ಕರ್ನಾ ಚಾಹಿಯೆ, ಅವುಗಳನ್ನು ಏನು ಮಾಡಬೇಕು, ಅದಕ್ಕೇನು ಮಾಡಬೇಕು, ಯಾವ ಅಲೆ ದಯಾ ಹೃದಯ ಮಕ್ಕಳ ಹೃದಯದಲ್ಲಿ ಬರ್ತದೆ ಅಂತಾರೆ ಬಾಬಾ. उत्तर: जो रहम दिल बच्चे हैं उनकी दिल होती है हम गांव में जाकर सर्विस करें. ದಯಾ ಹೃದಯಿ ಮಕ್ಕಳ ಹೃದಯದಲ್ಲಿ ಈ ರೀತಿ ಬರ್ತದೆ, ನಾವು ಹಳ್ಳಿಗೂ ಹೋಗಿ ಸೇವೆ ಮಾಡಬೇಕು. ಅಂದರೆ ಆಜ್ಕಲ್ ಬಿಚಾರೆ ಬಹುತ್ ದುಃಖಿ है, उनको जाकर खुशखबरी सुनाएं कि विश्व में पवित्रता, सुख और शांति का दैवी स्वराज्य स्थापन हो रहा है. ಬಾಬಾ ಅಂತಾರ, ಇತ್ತೀಚೆಗೆ ಬಹಳಷ್ಟು ಮಕ್ಕಳು ಅಂದರೆ ಈ ಕಲಿಯುಗದಲ್ಲಿ ಮಾನವ ಆತ್ಮರು ಬಹಳ ದುಃಖಿಯಾಗಿದ್ದಾರೆ. ಅವರಿಗೂ ಕೂಡ ಖುಷಿಯ ಸಂದೇಶವನ್ನು ಹೇಳಬೇಕಾಗಿದೆ. ವಿಶ್ವದಲ್ಲಿ ಪವಿತ್ರತೆ, ಸುಖ, ಶಾಂತಿಯ ದೈವಿ ಸ್ವರಾಜ್ಯದ ಸ್ಥಾಪನೆ ಆಗ್ತಾ ಇದೆ ಅಂತ. ಯಹ ವಹಿ ಮಹಾಭಾರತ್ ಲಡಾಯಿ ಹೇ, ಬರೋಬರ್ ಉಸ್ ಸಮಯ ಬಾಬಾ ಭೀ ಥಾ, ಅಭಿ ಬಾಬಾ ಆಯಾ ಹುವಾ ಹೇ. ಅದೇ ಮಹಾಭಾರತ ಯುದ್ಧ ಈಗ ನಡೀತಾ ಇದೆ. ಯಾವುದು ಗೀತೆಯಲ್ಲಿ ವರ್ಣನ ಮಾಡಲಾಗಿದೆ, ಭಗವಂತ ಅವತರಿಸಿದ್ರು, ಮಹಾಭಾರತ ಯುದ್ಧ ನಡೆದಿತ್ತು ಅಂತ. ಇದು ಅದೇ ಮಹಾಭಾರತ ಎಪಿಸೋಡ್ ರಿಪೀಟ್ ಆಗ್ತಾ ಇದೆ. ಬರೋಬ್ಬರಿ ಬಾಬಾ ಅದೇ ಸಮಯದಲ್ಲಿ ಹಿಂದೂ ಬಂದಿದ್ದರು. ಈಗ ಈ ಸಮಯದಲ್ಲೂ ಕೂಡ ಬಾಬಾ ಪರಮಾತ್ಮ ತಂದೆ ಬಂದಿದ್ದಾರೆ. ನಮ್ಮೆಲ್ಲರಿಗೂ ಈ ವಿಶ್ವ ನಾಟಕದ ಬಂಧನಗಳಿಂದ ಮುಕ್ತ ಮಾಡಿ ನಮ್ಮನ್ನು ಮೂಲ ಅವಸ್ಥೆಗೆ ಕರ್ಕೊಂಡು ಹೋಗೋದಕ್ಕಾಗಿ ಬಾಬಾ ಬಂದಿದ್ದಾರೆ ಅನ್ನುವ ಸಂದೇಶವನ್ನು ಎಲ್ಲರಿಗೂ ಕೊಡಬೇಕಂತಾರೆ ಬಾಬಾ. ಓಂ ಶಾಂತಿ. मीठे मीठे बच्चे, यहाँ बैठे हो तो ये ज़रूर समझते हो कि हम हैं ईश्वरीय संतान. ಮಧುರಾತಿ ಮಧುರ ಮಕ್ಕಳೇ, ತಾವಿಲ್ಲಿ ಕುತ್ಕೊಂಡಿದ್ದೀರಂದ್ರೆ ಅವಶ್ಯ ತಿಳ್ಕೊಳ್ತೀರಿ ನಾವು ಈಶ್ವರ್ಯ ಸಂತಾನ ಇದ್ದೀವಂತ. ಜರೂರ್ ಅಪ್ನೆ ಕೋ ಆತ್ಮ ಹಿ ಸಮझेंगे.
ಬಾಬನ ಸನ್ಮುಖದಲ್ಲಿ ಕುತ್ಕೊಂಡಿರಂದ್ರ ಅವಶ್ಯ ಆತ್ಮ ಅಂತಲೇ ತಿಳ್ಕೊಂಡಿರ್ತೀರಿ. ತುಮ್ ಬಚ್ಚೋಂ ಕೋ ಅಬ್ ಯಹ ನಿಶ್ಚಯ ರಖನಾ ಹೇ ಹಮ್ ಈಶ್ವರ್ಯ ಔಲಾದ್ ಹೇ. ಮಕ್ಕಳು ಈಗ ತಮಗೆ ತಾವು ನಿಶ್ಚಯ ಮಾಡ್ಕೋಬೇಕಾಗಿದೆ. ಹೇಗೆ ರಾವಣನ ರಾಜ್ಯದಲ್ಲಿ ಈ ಮನಸ್ಸು ನಿಶ್ಚಯ ಮಾಡಿಕೊಂಡಿತ್ತು, ನಾನು ಅಂದ್ರೆ ಮನುಷ್ಯ, ನಾನು ಅಂದರೆ ಒಬ್ಬ ಸ್ತ್ರೀ, ಒಬ್ಬ ಪುರುಷ ಅನ್ನುವಂಥದ್ದು ಹೇಗೆ ನಿಶ್ಚಯ ಆಗಿಬಿಟ್ಟಿತ್ತು, ಪಕ್ಕ ಆಗಿತ್ತು. ಈಗ ನಾ ಸಾಕ್ಷಾತ್ ನಿರಾಕಾರ ಈಶ್ವರನ ಸಂತಾನ್, ನಿರಾಕಾರ ಆತ್ಮ ಇದ್ದೀನಿ ಅನ್ನೋದು ಕೂಡ ಮಕ್ಕಳೇ ನಿಶ್ಚಯ ಮಾಡ್ಕೋಬೇಕಾಗಿದೆ. ಹಮ್ಕೋ ಶ್ರೇಷ್ಠ ಮತ್ ಮಿಲ್ತಿ ಹೇ ಸಬ್ಕೋ ಶ್ರೇಷ್ಠ ಬನಾನೆ ಕೆ ಲಿಯೆ. ಈಗ ಬಾಬಾ ನಮಗೆ ಶ್ರೇಷ್ಠ ಮತವನ್ನು ಕೊಡ್ತಾ ಇದ್ದಾರೆ, ಎಲ್ಲರನ್ನೂ ಶ್ರೇಷ್ಠ ಮಾಡೋದಕ್ಕಾಗಿ. ಹಮಾರ ವಹಿ ಬಾಬಾ ಹಮ್ಕೋ ರಾಜಯೋಗ ಸಿಕ್ಲಾತಾ ಹೇ. मनुष्य समझते हैं कि वेद शास्त्र आदि सब भगवान से मिलने के रास्ते हैं और भगवान कहते हैं इनसे कोई भी मेरे साथ मिलता नहीं है. मैं आया ही हूँ तब तो मेरी ಶಿವ ಜಯಂತಿ ಮನಾತೆ ಹೇ ನಾ. ಬಾಬಾ ಅಂತಾರೆ ವೇದಶಾಸ್ತ್ರಗಳಿಂದ ನಾನು ಸಿಗೋದಿಲ್ಲ, ಜನ ಅಂತರ ವೇದಶಾಸ್ತ್ರಗಳು ಭಗವಂತನನ್ನು ಸೇರಿಸುವಂತಹ ಮಾರ್ಗ ಆಗಿದೆ ಅಂಥೇಳಿ. ಬಾಬಾ ಹೇಳ್ತಾರಿಲ್ಲ, ನಾ ಸ್ವಯಂ ನಿಮಗೆ ಜ್ಞಾನ ಕೊಡೋದಕ್ಕಾಗಿ ಬಂದಿದ್ದೀನಿ, ಅದಕ್ಕಾಗಿಯೇ ಶಿವ ಜಯಂತಿ ಆಚರಣೆಯನ್ನು ಮಾಡಲಾಗ್ತದೆ ಅಂತಾರೆ ಬಾಬಾ. ಅಭಿ ತುಮ್ ಬಚ್ಚೋಂಕೋ ಸಬ್ಕೋ ಸುಖ ದೇನಾ ಹೇ. ಬಾಬಾ ಹೇಳ್ತಾರೆ ಮಕ್ಕಳೇ ಈಗ ಎಲ್ಲರಿಗೂ ನೀವು ಸುಖ ಕೊಡಬೇಕಾಗಿದೆ. ದುನಿಯಾ ಮೇ सब एक दो को दुख देते हैं, वो लोग यह नहीं समझते कि विकार में जाना दुख देना है. ಆ ಜಗತ್ತಿನ ಜನರು ಎಂದೂ ಹೀಗೆ ತಿಳ್ಕೊಳ್ಳೋದಿಲ್ಲ, ವಿಕಾರದಲ್ಲಿ ಹೋಗುವುದು ದುಃಖ ಕೊಡೋದಾಗಿದೆ ಅಂತ. ವಿಕಾರದಲ್ಲಿ ಯಾರು ಹೋಗ್ತಾರ, ಯಾರು ದೇಹ ಭಾನದಲ್ಲಿದ್ದಾರೆ ತಮಗೆ ಮನುಷ್ಯ ಅಂತ ತಿಳ್ಕೊಳ್ತಾರ. ಮನುಷ್ಯ ಅಂತ ತಿಳ್ಕೊಳ್ಳೋದೇ ದುಃಖ ಕೊಡುವುದಕ್ಕೆ ಮೂಲ ಕಾರಣ ಆಗಿದೆ. ಅಭಿ ತುಮ್ ಜಾನ್ತೆ ಹೋ ಎ ಮಹಾನ್ ದುಃಖ ಹೇ. ಈಗ ಗೊತ್ತಾಗಿದೆಯಲ್ಲ ನಿಮಗೆ, ಇದು ಕಾಮ ವಿಕಾರ ಮಹಾನ್ ದುಃಖ ಕೊಡೋದಾಗಿದೆ ಅಂತ. ಕುಮಾರಿ ಜೋ ಪವಿತ್ರ ಥಿ ಉನ್ಕೋ ಅಪವಿತ್ರ ಬನಾತೆ. ಕುಮಾರಿ ಯಾರಿರ್ತಾಳೋ ಅವರಿಗೆ ಅಪವಿತ್ರ ಮಾಡಿಬಿಡ್ತಾರ. ನರಕವಾಸಿ ಬನ್ನೆ ಕೆ ಲಿಯೆ ಕಿತ್ನಾ ಸೆರೆಮನಿ ಕರ್ತೆ. ಯಹಾಂ ತೋ ಐಸೆ ಹಂಗಾಮೆ ಕಿ ಕೋಯಿ ಬಾತ್ ಹಿ ನಹಿ. ತುಮ್ ಬಡಾ ಶಾಂತಿ ಸೆ बैठे हो, सब खुश होते, सारे विश्व को सदा सुखी बनाते. ಬಾಬಾ ಹೇಳ್ತಾರೆ ಯಹಾ ತೋ ಕೋಯಿ ಐಸಾ ಹಂಗಾಮೆ ನಹಿ. ಇಲ್ಲಿ ನರಕವಾಸಿಗಳು ಜಗತ್ತಿನವರಾಗಿದ್ದಾರ, ನರಕವಾಸಿಯಾಗುವುದಕ್ಕಾಗಿ ಸೆರೆಮನಿ ಸೆಲೆಬ್ರೇಟ್ ಮಾಡ್ತಾರಂತಾರೆ ಬಾಬಾ. ಸೆರೆಮನಿ ಆಚರಿಸ್ತಾರ ಅಂದ್ರೆ ಎಂಗೇಜ್ಮೆಂಟ್ ಅಥವಾ ಮದುವೆ ಸಮಾರಂಭ ದೊಡ್ಡದಾಗಿ ಎಷ್ಟು ದೊಡ್ಡ ಸೆಲೆಬ್ರೇಟ್. ನೆಕ್ಸ್ಟ್ ಏನಾಗೋದಿದೆ, ವಿಕಾರದಲ್ಲಿ ಬೀಳೋದು, ದುಃಖಿ ಆಗೋದು, ನರಕವಾಸಿ ಆಗೋ ಸಲುವಾಗಿ ಇಷ್ಟು ದೊಡ್ಡ ಪ್ರೋಗ್ರಾಮ್ ಮಾಡ್ಕೊಳ್ತಾರ ಅಂತಾರೆ ಬಾಬಾ. ಆದರೆ ನೀವು ಕೂತ್ಕೊಂಡಿದ್ದೀರಿ ಎಷ್ಟು ಶಾಂತಿಯಿಂದ, ಎಷ್ಟು ಖುಷಿದ್ದೀರಿ. ಸಾರೇ ವಿಶ್ವಕ್ಕೂ ಸದಾ ಸುಖಿ ಬನಾತೆ. ನೀವೀಗ ಇಡೀ ವಿಶ್ವವನ್ನೇ ಸುಖಿಗಳನ್ನಾಗಿ ಮಾಡೋರಿದ್ದೀರಿ. ತುಮ್ಹಾರ ಮಾನ್ ಶಿವಶಕ್ತಿಯೋಂಕೆ ರೂಪ್ ಮೇ ಹೇ. ನಿಮ್ಮ ಮಾನ್ಯತೆ, ನಿಮಗೆ ಗೌರವ ಶಿವಶಕ್ತಿಯರ ರೂಪದಲ್ಲಿದೆ. ತುಮ್ಹಾರೇ ಆಗೆ ಲಕ್ಷ್ಮೀನಾರಾಯಣ ಕಾ ತೋ ಕುಚ್ ಭೀ ಮಾನ್ ನಹಿ. ಅಂಡರ್ಲೈನ್. ಈಗ ನೀವು ಸುಖಿಯಾಗಿರುವುದಷ್ಟೇ ಅಲ್ಲದೆ ಅನ್ಯರಿಗೂ ಸುಖಿ ಮಾಡ್ತೀರಿ. ಲಕ್ಷ್ಮೀನಾರಾಯಣರಿಗೂ ಇಷ್ಟು ಮಾನಿಲ್ಲ. ಯಾಕೆ ಅಂದರೆ ಲಕ್ಷ್ಮೀನಾರಾಯಣರು ತಮ್ಮ ಭಾಗ್ಯದ ಸುಖವನ್ನು ಅನುಭವ ಮಾಡ್ತಾರೆ. ಆದರೆ ಈ ಸಮಯದಲ್ಲಿ ತಾವು ಸುಖಿಗಳಾಗಿದ್ದೀರಿ. ಶ್ರೀಮತನುಸಾರ ಅನ್ಯರನ್ನು ನೀವು ಸುಖಿ ಮಾಡ್ತೀರಿ. ಅದಕ್ಕಾಗಿ ನಿಮ್ಮಷ್ಟು ಮಾನ ಗೌರವ ಲಕ್ಷ್ಮೀನಾರಾಯಣರಿಗೂ ಇಲ್ಲಂತಾರೆ ಬಾಬಾ. ಶಿವ ಶಕ್ತಿಯೋಂಕ ಹಿ ನಾಮ್ ಬಾಲಾ ಹೇನಾ. ಲಕ್ಷ್ಮೀನಾರಾಯಣರಿಗಿಂತಲೂ ಶ್ರೇಷ್ಠ ಶಿವಶಕ್ತಿಯರು. ಕ್ಯೂಂಕಿ ಜೈಸೆ ಬಾಬಾನೇ ಸರ್ವೀಸ್ ಕಿ ಹೇ, ಸಬ್ಕೋ ಪವಿತ್ರ ಬನಾಕರ್ ಸದಾ ಸುಖಿ ಬನಾಯಾ ಹೇ. ಯಾವಾಗ ಬಾಬಾ ಹೇಳ್ತಾರೆ ಹೇಗೆ ಬಾಬಾ ಸೇವೆ ಮಾಡಿದ್ದಾರೆ, ಯಾವ ಸೇವೆ, ನಮ್ಮೆಲ್ಲರನ್ನ ಪಾವನ ಮಾಡಿ ಸದಾ ಸುಖಿಯನ್ನಾಗಿ ಇಡುವಂತಹ. ಐಸೆ ತುಂಬಿ ಬಾಬಾಕ್ಕೆ ಮದದಗಾರ ಬನೆ ಹೋ. ಹಾಗೆ ನೀವು ಬಾಬಾರ ಜೊತೆಯಲ್ಲಿ ಭಗವಂತನ ಈ ಪವಿತ್ರತೆ ಮಹಾನ್ ಕಾರ್ಯದಲ್ಲಿ ನೀವು ಸಹಯೋಗಿಯಾಗಿದ್ದೀರಿ. ಇಸ್ಲಿಯೇ ತುಮ್ ಶಕ್ತಿಯ ಭಾರತ್ ಮಾತಾವುಂಕಿ ಮಹಿಮಾ ಹೇ. ನೀವೆಲ್ಲ ಶಕ್ತಿಯರು, ಭಾರತ ಮಾತೆಯರ ನಿಜವಾದ ಮಹಿಮೆ ಇದೆ. ಈ ಲಕ್ಷ್ಮೀನಾರಾಯಣ ತೋ ರಾಜಾ ರಾಣಿ ಪ್ರಜಾ ಸಬ್ ಸ್ವರ್ಗವಾಸಿ ಹೇ. ಒಬ್ಬ ಬಡಿ ಬಾತ್ ಹೇ ಕ್ಯಾ. ಲಕ್ಷ್ಮೀನಾರಾಯಣ ಸ್ವರ್ಗವಾಸಿ ಆಗುವುದು ದೊಡ್ಡ ಮಾತೇನು? ಈ ಸಂಗಮದ ಸಮಯದಲ್ಲಿ
ಕಲಿಯುಗದಲ್ಲಿ ರೋಗಿ ಶರೀರದಲ್ಲಿ ಕಲಿಯುಗ ನರಕದಲ್ಲಿ ಇದ್ದುಕೊಂಡು ಕೂಡ ಜೀವನ್ಮುಕ್ತ ಅನುಭವ ಮಾಡ್ತಿರಲ್ಲ, ಇದು ನಿಜವಾದ ಶ್ರೇಷ್ಠತೆ ಅಂತಾರೆ ಬಾಬಾ. ಜೈಸೆ ವ ಸ್ವರ್ಗವಾಸಿ ಹೇ ವೈಸೆ ಯಹಾ ಕೆ ರಾಜಾ ರಾಣಿ ಸಬ್ ನರ್ಕವಾಸಿ ಹೇ. ಸತ್ಯುಗದಲ್ಲಿ ಎಲ್ಲರೂ ಸ್ವರ್ಗವಾಸಿ ಆಗಿರ್ತಾರೆ. ಅದೇ ಥರ ಈ ಸಮಯದಲ್ಲಿ ಭಲೇ ಕ್ಯಾರೆಕ್ಟರ್ ಒಳಗೆ ಧನವಾನ್ ಇರ್ಬೋದು, ಸೈಂಟಿಸ್ಟ್ ಇರ್ಬೋದು, ಧರ್ಮದ ಕಾರ್ಯ ಮಾಡೋರು ಇರ್ಬೋದು, ಆದ್ರಂತೂ ನರಕವಾಸಿನಿ ಅಂತಾರೆ ಬಾಬಾ. ಐಸೆ ನರಕವಾಸಿಯೋಂ ಕೋ ಸ್ವರ್ಗವಾಸಿ ತುಮ್ ಬನಾತೆ ಹೋ. ಮನುಷ್ಯ ತೋ ಕುಚ್ ಭಿ ನಹಿ ಜಾನ್ತೆ. ಇಂಥ ನರಕವಾಸಿಗಳನ್ನು ಸ್ವರ್ಗವಾಸಿಗಳನ್ನಾಗಿ ನೀವು ಮಾಡ್ತಿದ್ದೀರಿ ಅಂತ ಹೇಳ್ತಾರೆ ಬಾಬಾ. तुम बच्चों को तो अंदर में खुशी रहनी चाहिए. हमको ಶಿವ ಬಾಬಾ ಸುಖಿ ಬನಾತೆ ಹೇ 21 ಜನ್ಮೋं के लिए. ನಿಮಗೊಳಗಡೆ ಬಹಳ ಖುಷಿ ಇರಬೇಕಂತಾರೆ ಬಾಬಾ. ಶಿವ ಬಾಬಾ ನಮಗೆ 21 ಜನ್ಮಕ್ಕಾಗಿ ಬಹಳ ಸುಖಿಗಳನ್ನಾಗಿ ಮಾಡ್ತಿದ್ದಾರೆ ಅಂತ. ಐಸೆ ಬಾಬಾಕ್ಕೆ ಪಿಛಾಡಿ ತೋ ಕುರ್ಬಾನ್ ಜಾನಾ ಚಾಹಿಯೆ. ಇಂಥ ತಂದೆಗಾಗಿ ನೀವು ಬಲಿಹಾರ ಆಗ್ಬೇಕಂತಾರೆ ಬಾಬಾ. ಕೋಯಿ ಸಪೂತ್ ಬಚ್ಚೆ ಹೋತೆ ಹೇ ತೋ ಬಾಬಾ ಕುರ್ಬಾನ್ ಜಾತೆ ಹೇನಾ. ಒಳ್ಳೆ ಮಕ್ಕಳಿದ್ರು, ಮಗ ಭಾಳ ಒಳ್ಳೆಯವನಾಗಿದ್ದ, ಒಳ್ಳೆ ಕ್ಯಾರೆಕ್ಟರ್ ಒಳಗೆ ಅವ್ನು ಭಾಳ ಒಳ್ಳೆ ಕೆಲಸ ಮಾಡ್ತಿದ್ನಂತಂದ್ರೆ ಅವರಪ್ಪ ಬಲಿಹಾರ ಆಗಿಬಿಡ್ತಾರಲ್ಲ. ಬಾಬಾ ಕಿ ಹರ್ ಕಾಮನಾ ಪೂರಿ ಕರ್ತೆ ಹೇ. ಕೆಲವು ಮಕ್ಕಳು ತಂದೆಯ ಪ್ರತಿಯೊಂದು ಕಾರ್ಯವನ್ನು, ಪ್ರತಿಯೊಂದು ಆಶೆಗಳನ್ನು ಪೂರ್ಣ ಮಾಡುವ ಮಕ್ಕಳು ಇರ್ತಾರೆ. ಕೋಯಿ ತೋ ಐಸೆ ಬಚ್ಚೆ ಹೋತೆ ಹೇ ಜೋ ಬಾಬಾ ಕಾ ಖೂನ್ ಬಿ ಕರಾ ದೇತೆ ಹೇ. ಕೆಲವು ಇಂಥ ಮಕ್ಕಳು ಇರ್ತಾರ, ಅಪ್ಪನ ಕೊಲೆನೂ ಮಾಡುವಂಥವ್ರು. ಯಹಾ ತೋ ತುಮಕೋ ಮೋಸ್ಟ್ ಬಿಲೌಡ್ ಬನ್ನಾ ಹೇ. ಇಲ್ಲಿ ನೀವು ಬಾಬಾಗೆ ಭಾಳ ಆಜ್ಞಾಕಾರಿ, ಭಾಳ ನಂಬಿಗಸ್ತ ಮಕ್ಕಳಾಗಬೇಕಾಗಿದೆ. ಕಿಸಿ ಕೋ ಬಿ ದುಃಖ ನಹಿ ದೇನಾ. ನಂಬಿಗಸ್ತಾಗೋದು ಅಂದರೆ ಬಾಬಾ ಹೇಳಿದಂತೆ ನಡೆಯೋರು, ಬಾಬಾ ಬಯಸಿದಂತೆ ಇರುವಂಥವ್ರು. ಅರ್ಥಾತ್ ಆತ್ಮಸ್ಮೃತಿಯಲ್ಲಿ ಇದ್ದುಕೊಂಡು ನಿರಂತರ ಎಲ್ಲರೊಳು ಕೇವಲ ಆತ್ಮವನ್ನು ನೋಡುವ ಅಥವಾ ದಿವ್ಯ ನೇತ್ರದ ಮೂಲಕ ಅವರ ಮೂಲ ಸ್ವರೂಪವನ್ನು ನೋಡ್ತಾ ಆತ್ಮೀಯ ವೈಬ್ರೇಷನ್ನ ಮೂಲಕ ಅವರಿಗೂ ಅವರ ದೇಹಭಾನದಿಂದ ಮುಕ್ತ ಮಾಡೋದೇನಿದೆಯಲ್ಲ, ಇದು ನಿಜವಾದ ಸುಖ ಕೊಡೋದಾಗಿದೆ. ಇದು ನಿಜವಾದ ದಯಾಹೃದಯ ಆಗೋದಾಗಿದೆ. ಜೋ ರೆಹಮ್ ದಿಲ್ ಬಚ್ಚೆ ಹೇ ಉನ್ಕಿ ದಿಲ್ ಹೋತಿ ಹಮ್ ಗಾಂವ್ ಗಾಂವ್ ಮೇ ಜಾಕರ್ ಸರ್ವೀಸ್ ಕರೆ. ನಿಜವಾದ ದಯಾಹೃದಯ ಮಕ್ಕಳಿಗೆ ಹೀಗೆ ಅನ್ನಿಸ್ತದ, ಹಳ್ಳಿ ಹೋಗಿ ನಾನು ಸೇವೆ ಮಾಡಬೇಕು ಅಂತ. ಆಜ್ಕಲ್ ಬಿಚಾರೆ ಬಹುತ್ ದುಃಖಿ ಹೇ. ಇತ್ತೀಚೆಗೆ ಹಳ್ಳಿಯವರಿರಲಿ, ಪಟ್ಟಣದವರಿರಲಿ, ಎಲ್ಲರೂ ಬಹಳ ದುಃಖಿ ಇದ್ದಾರೆ. ಉನ್ಕೋ ಜಾಕರ್ ಖುಷ್ಖಬರಿ ಸುನಾओ कि विश्व में पवित्रता सुख शांति का दैवी स्वराज्य स्थापन हो रहा है. यह वही महाभारत लड़ाई है. ಹೇಳಬೇಕಾಗಿದೆ, ವಿಶ್ವದಲ್ಲಿ ಮತ್ತೆ ಪರಮಾತ್ಮ ತಂದೆ ಬಂದು ಪವಿತ್ರತೆ ಸುಖ ಶಾಂತಿಯ ದೈವಿ ಸ್ವರಾಜ್ಯ ಸ್ಥಾಪನೆ ಮಾಡ್ತಿದ್ದಾರೆ. ಈಗ ಮತ್ತೆ ಅದೇ ಮಹಾಭಾರತ ಯುದ್ಧ ನಡೆಯಲಿದೆ ಅಂತ ಅನ್ನುವ ಸಂದೇಶವನ್ನು ತಾವು ಮಕ್ಕಳು ಎಲ್ಲರಿಗೂ ತಿಳಿಸ್ಕೊಡ್ಬೇಕು ಅಂತಾರೆ ಬಾಬಾ. ಸುಖಕ್ಕೆ ದಿನ್ ಫಿರ್ ಆಯೆಂಗೆ, ಇಸ್ಕೆ ಲಿಯೇ ಹಿ ತುಮ್ ಪುರುಷಾರ್ಥ ಕರ್ತೆ ಹೋ ಬಾಬಾ ಹಮ್ ಆಪ್ಕೆ ಪಾಸ್ ಚಲೆ. ಬಾಬಾ ಅಂತಾರೆ, ಸುಖದ ದಿನಗಳು ಮತ್ತೆ ಬರಲಿವೆ, ಅದಕ್ಕಾಗಿ ನೀವು ಪುರುಷಾರ್ಥ ಮಾಡ್ತಾ ಇದ್ದೀರಿ, ಅದಕ್ಕಾಗಿ ಬಾಬನ ಹತ್ರ ಬಂದಿರಿ. मीठे मीठे फूल बच्चे जानते हैं, बाबा हमको सब युक्तियाँ सब राज समझाते हैं. ಮಧುರಾತಿ ಮಧುರ ಹೂವಿನಂತಹ ಮಕ್ಕಳು ತಿಳ್ಕೊಂಡಿದ್ದಾರೆ. ಬಾಬಾ ನಮಗೆ ಎಲ್ಲ ಯುಕ್ತಿಗಳನ್ನು, ಎಲ್ಲ ರಹಸ್ಯಗಳನ್ನು ತಿಳಿಸ್ತಿದ್ದಾರೆ. ಮುಖ್ಯ ಬಾತ್ ಯಹ ಹೇ ಕಿ ಬಾಬಾಕು ಯಾದ್ ಕರೋ. ಇಲ್ಲಿ ಮುಖ್ಯ ಮಾತೇ ಆಗಿದೆ ತಂದೆಯನ್ನು ನೆನಪು ಮಾಡೋದು. पतित पावन बाबा तुम्हारे सामने बैठे हैं, कितना निर्माण अंडरलाइन, कितनी खूबसूरत ಮಹಾವಾಕ್ಯ. ಪತಿತ ಪಾವನ ತಂದೆ ನಿಮ್ಮ ಎದುರಿನಲ್ಲೇ ಕೂತ್ಕೊಂಡಿದ್ದಾರೆ, ಆದರೆ ಎಷ್ಟು ನಿರ್ಮಾಣ ಚಿತ್ತರಾಗಿ ಅಂತ. ಕೋಯಿ ಅಹಂಕಾರ ನೈ, ಬಿಲ್ಕುಲ್ ಸಾಧಾರಣ ಚಲ್ತೆ रहते हैं. ಬಾಬಾ ಭಗವಂತ ತಂದೆ ಕ್ಯಾರೆಕ್ಟರ್ ಒಳಗೆ ಬಂದಿದ್ದಾರೆ, ಬ್ರಹ್ಮಾನ್ ತನುವಲ್ಲಿ ಬಂದರೂ ಕೂಡ ಯಾವುದೇ ರೀತಿಯ ಬಾಬಾ ಅಹಂಕಾರ ಇಲ್ಲ. ಎಷ್ಟು ನಿರ್ಮಾಣ ಇದ್ದಾರೆ, ಬಿಲ್ಕುಲ್ ಸಾಧಾರಣ ಇದ್ದಾರೆ. ಬಾಪ್ ದಾದಾ ದೋನೋ ಹಿ ಬಚ್ಚೋಂ ಕೆ ಸರ್ವೆಂಟ್ ಹೇ ಅಂಡರ್ಲೈನ್. ಬಾಪ್ ದಾದಾ ಇಬ್ಬರು, ಬಾಬಾ ಪರಮಾತ್ಮ ನಿರಾಕಾರ ಶಿವ ಬಾಬಾ, ದಾದಾ ಅಂದರೆ ಬ್ರಹ್ಮ ಬಾಬಾ, ಇಬ್ಬರೂ ನೀವು ಮಕ್ಕಳ ಸೇವಕರಿದ್ದಾರಂತಾರೆ ಬಾಬಾ. ಎಷ್ಟು ಅದ್ಭುತ. ಒಂದು ಕ್ಷಣದ ದರ್ಶನಕ್ಕಾಗಿ ಭಕ್ತಿಯಲ್ಲಿ ಶಿವನ ದರ್ಶನ, ಬ್ರಹ್ಮಾನ್ ದರ್ಶನಕ್ಕಾಗಿ ಅಲ್ದಾಡಿರುವಂಥವರಿಗೆ ಸ್ವಯಂ ನಿರಾಕಾರ ಭಗವಂತ ಆದಿದೇವ ಬ್ರಹ್ಮ ಬಾಬಾ ಸೇವಕರಾಗಿ, ನಮ್ಮ ಮಕ್ಕಳ ಸೇವಕರಾಗಿ ಬರ್ತಾರಂದರೆ ಎಷ್ಟು ದೊಡ್ಡ ಭಾಗ್ಯ.
तुम्हारे 2 ಸರ್ವೆಂಟ್ ಹೇ ಊಂಚೆ ತೇ ಊಂಚ ಶಿವ ಬಾಬಾ ಫಿರ್ ಪ್ರಜಾಪಿತ ಬ್ರಹ್ಮ. ಬಾಬಾ ಹೇಳ್ತಾರೆ, ನಿಮ್ಗೆ 2 ಸರ್ವೆಂಟ್ ಅದಾರ. ಅವರು ಯಾರದಾರ? ನಿರಾಕಾರ ಶ್ರೇಷ್ಠಾತಿ ಶ್ರೇಷ್ಠ ಶಿವ ಬಾಬಾ ಮತ್ತು ಪ್ರಜಾಪಿತ ಬ್ರಹ್ಮ. ಓ ಲೋಗ್ ತ್ರಿಮೂರ್ತಿ ಬ್ರಹ್ಮಕ್ಕೆ ದೇತೆ ಅರ್ಥ ಥೋಡೇ ಜಾನ್ತೆ. ಆ ಜಗತ್ತಿನ ಜನರು ತ್ರಿಮೂರ್ತಿ ಬ್ರಹ್ಮ ಅಂತಾರ, ಅದರ ಅರ್ಥ ಅವರೇನೂ ತಿಳ್ಕೊಂಡಿಲ್ಲ. ಧಾರಣೆಗಾಗಿ ಮುಖ್ಯ ಸಾರ್ ಪೆಹ್ಲಾ, ಸದಾ ಯಹ ನಿಶ್ಚಯ ರಹೆ ಕಿ ಹಮ್ ಈಶ್ವರ್ಯ ಔಲಾದ್ ಹೇ. ಸದಾ ನೆನಪಿರಲಿ. ನಮಗೆ ಯಾವಾಗಲೂ BK ರೋಲ್ನಲ್ಲಿ ಪ್ಲೇ ಮಾಡುವಂಥವರಿಗೆ ಹೀಗೆ ಅನ್ನಿಸ್ತದ, ಮೊದಲು ಅನ್ನಿಸ್ತಿತ್ತು ನಾನು ಇಂಥವ್ರು ಸರ್ನೇಮ್ ಇಂಥ ಮಂತಂದವರು, ನಾವು ಇಂಥವ್ರಿದ್ದೀವಿ ಅಂತ. ಕೇವಲ ಸ್ವಲ್ಪ ಶಿಫ್ಟಿಂಗ್ ಆಗಿದೆ. ನಾವು ಇಂಥ ಮಂತಂದವ್ರು ಅನ್ನೋ ಬದಲಾಗಿ ನಾವು BK ಇದ್ದೀವಿ. BKನೂ ಕೂಡ ರೋಲ್ ಕಾನ್ಷಿಯಸ್. ಬಾಬಾ ಅಂತಾರ, ನೆನಪಿರಲಿ ನಾನು ನಿರಾಕಾರ ಶಿವ ಬಾಬನ್ ಸಂತಾನ ಆತ್ಮ ನಿರಾಕಾರ ಇದ್ದೀನಿ, ಈಶ್ವರ್ಯ ಸಂತಾನ ಇದ್ದೀನಿ ಅನ್ನೋದು ಬಾಬಾ ಪೂರಾ ನಿಶ್ಚಯ ಇರಲಿ ಅಂತ. ಕ್ಯಾರೆಕ್ಟರ್ ಭಲೆ ಯಾರದೇ ಮಗು ಆಗಿರ್ಬೋದು ಈ ವಿಶ್ವ ನಾಟಕದೊಳಗೆ, ಇಂಥವ್ರ ಮನೆತನದೊಳಗೆ ಇಂಥವ್ರ ಮಗು, ಇಂಥವ್ರ ಸರ್ನೇಮ್, ಇಂಥ ಜಾತಿ ಧರ್ಮ, ಆದರೆ ಸತ್ಯವಾಗಿಯೂ ನಾನು ಈಶ್ವರನ ಸಂತಾನ ಇದ್ದೀನಿ, ಆತ್ಮ ಅನ್ನೋದು ನಿಶ್ಚಯ ಮಾಡಿಕೊಡ್ರಿ. ಹಮೇ ಶ್ರೇಷ್ಠ ಮತ ಪರ್ ಚಲ್ನಾ ಹೇ, ಇದೂ ನಿಶ್ಚಯ ಆಗಲಿ. ನಮ್ಮ ತಂದೆ ಈಶ್ವರನ ಮೇಲೆ ನಾವು ಶ್ರೇಷ್ಠ ಮತದಂತೆ ನಡಿಬೇಕು ಅಂತ. ಕಿಸಿ ಕೋ ಭಿ ದುಃಖ ನಹಿ ದೇನಾ, ಸಬ್ಕೋ ಸುಖ ಕಾ ರಾಸ್ತಾ ಬತಾನಾ ಹೇ. ಯಾರಿಗೂ ದುಃಖ ಕೊಡಬೇಡ್ರಿ. ದುಃಖ ಕೊಡೋದಂದರೆ ಬೈಯುವುದು, ಹಿಂಸಾ ಮಾಡೋದು, ಹೊಡೆಯುವುದಂತ ಅಷ್ಟೇ ಅಲ್ಲ. ಅವರಿಗೆ ಯಾವುದೇ ಕ್ಯಾರೆಕ್ಟರ್ ಒಳಗೆ ಅವ್ರ ದೇಹ ನೋಡ್ತೀನಿ, ಇವ್ರ ದೇಹ ಅಂತ ತಿಳ್ಕೊತೀನಿ, ಇವ್ರು ಅಣ್ಣವ್ರು ಅಕ್ಕೋರು ಅಂತ ತಿಳ್ಕೊತೀನಿ ಅಂದ್ರೂ ಕೂಡ ದೇಹ ಭಾವನೆ. ಕೇವಲ ಅವರ ಸತ್ಯ ಆತ್ಮ ಸ್ವರೂಪವನ್ನು ನೋಡೋದು, ನನ್ನ ಆತ್ಮಿಕ ಸ್ವರೂಪದಲ್ಲಿ ಸ್ಥಿತ ಆಗಿರುವುದೇ ನಿಜವಾಗಿಯೂ ಸುಖದ ವೈಬ್ರೇಷನ್ ಕೊಡೋದು, ಅವರಿಗೆ ದುಃಖ ಕೊಡದೇ ಇರೋದಾಗಿದೆ. ಅದಕ್ಕೆಲ್ಲರಿಗೂ ಸುಖದ ದಾರಿಯನ್ನು ತೋರಿಸ್ರಿ. ಸೆಕೆಂಡ್ ಪಾಯಿಂಟ್, ಬಹುತ್ ಬಚ್ಚಾ ಬನ್ ಬಾಪ್ ಪರ್ सपूत बच्चा बन बाप पर कुर्बान जाना है. बाबा की हर कामना पूरी करनी है. ಭಾಳ ನಂಬಿಗಸ್ತ ವಿಶ್ವಾಸಿ ಬಿಲೌಡ್ ಮಕ್ಕಳಾಗ್ರಿ, ಬಾಬಾಗ ಬಲಿಹಾರಿ ಆಗ್ರಿ ಮತ್ತು ತಂದೆ ಶಿವ ಬಾಬಾರವರ ಎಲ್ಲ ಕಾಮನೆಗಳನ್ನು ಪೂರ್ಣ ಮಾಡ್ರಿ ಅಂತಾರೆ ಬಾಬಾ. ಬಾಬನ ಕಾಮನೆ ಕೇವಲ ಮಕ್ಕಳು ನಿರಾಕಾರದೆಡೆಗೆ ಬರಬೇಕು, ನಿರಾಕಾರ ಸ್ಥಿತಿಯನ್ನು ಮುಟ್ಟಬೇಕು ಅನ್ನೋದು ಬಾಬನ ಮೂಲ ಉದ್ದೇಶ ಇದೆ. ಅದಕ್ಕಾಗಿ ಬಾಬನ್ ಆಶಾ ಪೂರ್ಣ ಮಾಡೋಂಥವ್ರಾಗ್ರಿ. ಜೈಸೆ ಬಾಪ್ ದಾದಾ ನಿರ್ಮಾನ್ ಅವ್ರ ನಿರಹಂಕಾರಿ ಹೇ, ಐಸೆ ಬಾಪ್ ಸಮಾನ್ ಬನ್ನಾ ಹೇ. ಹೀಗಲ್ಲ ನಾ ಸೀನಿಯರ್ ಇದ್ದೀನಿ, ನಾನು ಸರೆಂಡರ್ ಇದ್ದೀನಿ, ಅಥವಾ ನಾನಿಷ್ಟು ದೊಡ್ಡ ಮನೆತನದವರು, ನಾವು ಧನವಂತರು ಸ್ಥಿತಿವಂತರು. ಬಾಬಾ ಅಂತಾರೆ, ಶಿವ ಬಾಬಾ ಯಾರು ಸ್ವಯಂ ಸೃಷ್ಟಿಕರ್ತ, ವಿಶ್ವ ಕಲ್ಯಾಣಕಾರಿ ಪರಮಾತ್ಮ ತಂದೆ ಒಬ್ಬ ಸರ್ವೆಂಟ್ ಆಗಿ ನಮ್ಮ ಎದುರುಗಡೆ ಬಂದಿದ್ದಾರತ್ತಂದ್ರೆ ಅದು ಎಷ್ಟು ನಿರಹಂಕಾರಿಯಾಗಿ, ಅಂದಮೇಲೆ ನೀವು ಸಹ ತಂದೆಯ ಸಮಾನರು ಆಗಬೇಕಾಗಿದೆ. ಇಂದಿನ ಮುರಳಿಯ ವರದಾನ್, ಸ್ವ ಉನ್ನತಿ ದ್ವಾರ ಸೇವಾ ಮೇ ಉನ್ನತಿ ಕರ್ನೆ ವಾಲೆ ಸಚ್ಚೆ ಸೇವಾಧಾರಿ ಭವ. ಸ್ವ ಉನ್ನತಿಯ ಮೂಲಕ ಸೇವೆಯಲ್ಲಿ ಉನ್ನತಿ ಮಾಡಿಕೊಳ್ಳುವಂತಹ ಸತ್ಯ ಸೇವಾಧಾರಿ ಭವ. ಸೇವೆಯಲ್ಲಿ ಸಚ್ಚೆ ಸೇವಾಧಾರಿ ಭವ ಅಂದ್ರೆ ಸೇವಾ ಬೇರೆ, ಸತ್ಯ ಸೇವಾಧಾರಿ ಬೇರೆ. ಕ್ಯಾರೆಕ್ಟರ್ ಒಳಗೆ, ರೋಲ್ ಒಳಗೆ ಶಾರೀರಿಕವಾಗಿ ಸ್ಥೂಲ ಸೇವಾ ಆಗಿರ್ಬೋದು, ವಾಚಾ ಸೇವಾ ಆಗಿರ್ಬೋದು, ಇವೆಲ್ಲ ಸೇವೆಯಲ್ಲಿ ಬರ್ತಾವೆ. ಬಾಬಾ ಇವತ್ತು ಹೇಳ್ತಾರೆ ಸತ್ಯ ಸೇವಾಧಾರಿ ಆಗ್ರಿ. ಹೇಗೆ? ಸ್ವ ಉನ್ನತಿಯ ಮೂಲಕ ಸೇವೆಯಲ್ಲಿ ಉನ್ನತಿಯನ್ನು ತರುವಂತಹ ಸತ್ಯ ಸೇವಾಧಾರಿ ಆಗ್ರಿ. ಸ್ವ ಉನ್ನತಿ ಸೇವಾ ಕಿ ಉನ್ನತಿ ಕಾ ವಿಶೇಷ ಆಧಾರ ಹೇ. ಸ್ವ ಉನ್ನತಿಯು ಸೇವೆಯ ಉನ್ನತಿಯ ವಿಶೇಷ ಆಧಾರ ಆಗಿದೆ. ಅಂಡರ್ಲೈನ್, ನಿಜವಾಗಿಯೂ ಫ್ರೇಮ್ ಹಾಕಿ ನಮ್ಮ ಮೈಂಡಲ್ಲಿ ಸೆಟ್ ಮಾಡ್ಕೋಬೇಕಾಗಿರುವಂಥ ಭಗವಾನು ವಾಚಿದೆ. ಸೇವಾದಲ್ಲಿ ಉನ್ನತಿ ಎಲ್ಲರೂ ಬಯಸ್ತಾರೆ, ಆದರೆ ಸೇವಾದಲ್ಲಿ ಉನ್ನತಿ ಆಗಲಿಕ್ಕೆ ಆಧಾರ ಏನು? ಸ್ವ ಉನ್ನತಿ ಅಂತಾರೆ ಬಾಬಾ. ಸ್ವ ಉನ್ನತಿ ಅಂದರೆ ಆತ್ಮ ಈ ಮನಬುದ್ಧಿ ಸಂಸ್ಕಾರ ಸಹಿತ ಈ ಡ್ರಾಮಾದಿಂದ ಡಿಟ್ಯಾಚ್ ಆಗಿ ತನ್ನ ಮೂಲ ಸ್ಥಿತಿಯಲ್ಲಿ ಆತ್ಮ ಸ್ವರೂಪದಲ್ಲಿ ಬಾಬನ ಸಂಘದಲ್ಲಿ ನಿರಂತರ ಅನುಭವ ಮಾಡುವುದೇ ಸ್ವ ಉನ್ನತಿ ಆಗಿದೆ. ಡ್ರಾಮಾದಲ್ಲಿ ಇರ್ತಾ ಡ್ರಾಮಾದ ಆ್ಯಕ್ಟಿಂಗ್ ಮಾಡ್ತಾ
ಎಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸ್ತಾನೂ ಕೂಡ ನಾನು ಆತ್ಮ ಇದ್ದೀನಿ, ಇದು ಕೇವಲ ಒಂದು ನಾಟಕ ಘಟನಾ ಆಗಿದೆ, ಈ ಘಟನೆಗಳನ್ನು ಸಹಜ ಪಾರು ಮಾಡ್ತಾ ತನ್ನ ನಿರಂತರ ಆತ್ಮಸ್ಥಿತಿಯನ್ನು ಮಾಡಿಕೊಂಡು ಅದೇ ಸ್ಥಿತಿಯಲ್ಲಿ ಕಂಟಿನ್ಯೂ ಇರುವುದ ನಿಜವಾದ ಸ್ವ ಉನ್ನತಿ ಒಳಗನೆ ಬಾಬಾ ಹೇಳ್ತಾರೆ ಸೇವಾ ಉನ್ನತಿ ಅಡಗಿದೆ. ಸ್ವ ಉನ್ನತಿ ಕಮ್ ಹೇ ತೋ ಸೇವಾ ಭೀ ಕಮ್ ಹೇ. ಅಂಡರ್ಲೈನ್. ಸ್ವ ಉನ್ನತಿ ಕಮ್ಮಿ ಇದೆ ಅಂತಂದ್ರೆ ಸೇವೆಯೂ ಕಮ್ಮಿ ಇದೆ. ಇದರರ್ಥ ಸ್ವ ಉನ್ನತಿ ಮತ್ತು ಸೇವಾ. ಎಂತಹ ಸೇವಾ? ಬಾಬಾ ಸತ್ಯ ಸೇವಾ ಅಂತ ಹೇಳಿದ್ದಾರೆ. ಸೇವಾ ಅಂದ್ರೆ ಸ್ಟೂಡೆಂಟ್ ಹೆಚ್ಚು ಮಾಡೋದು, ಸೇವಾ ಅಂದರೆ ಪ್ರದರ್ಶನಿ ಹಾಕೋದು, ಸೇವಾ ಅಂದರೆ ನಮ್ಮ ಬಾಯಿಯಿಂದ ಅನೇಕ ಜನರಿಗೆ ಬಾಬನ ಸಂದೇಶ ಹೇಳಿ ಬಾಬನ ಮನೆತನ ಕರ್ಕೊಂಬರೋದಿರ್ಬೋದು, ಸೆಂಟ್ರ್ ದೊಡ್ಡದು ಮಾಡೋದಿರ್ಬೋದು. ಬಾಬಾ ಹೇಳ್ತಾರ ಇದು ಸೇವಾ. ನಿಜವಾದ ಸೇವಾ ಯಾವುದು, ನಿಜವಾದ ಸತ್ಯ ಸೇವಾ ಯಾವುದು ಅಂತಂದರೆ ನಾನು ಆತ್ಮ ಸ್ವಸ್ಥಿತಿಯಲ್ಲಿ ಆತ್ಮಸ್ವರೂಪದಲ್ಲಿ ಸ್ಥಿತಾಗಿ ಬೇರೆಯವರು ಅನೇಕ ಆತ್ಮರು ದೇಹಭಾನದಲ್ಲಿ ಏನು ಮುಳುಗಿದಾರೋ ಅವರು ದೇಹಭಾನದಿಂದ ಮುಕ್ತ ಮಾಡಿ ಅವರ ಮನಸ್ಸು ಬಾಬನ ಜೊತೆಗೆ ಏಕಾಗ್ರಗೊಳಿಸುವಂಥದ್ದೇನು ಸೇವಾ ಇದೆ, ಇದು ಸೇವಾ. ಸ್ವ ಉನ್ನತಿಯಿಂದನೇ ಸಾಧ್ಯ. ಸ್ವ ಉನ್ನತಿ ಕಮ್ಮಿದೆ तो सेवानु कम. सिर्फ किसी को मुख से परिचय देना ही सेवा नहीं है, लेकिन हर कर्म द्वारा श्रेष्ठ कर्म की प्रेरणा देना यह भी सेवा है. अंडरलाइन, विशेष अंडरलाइन. ಕೇವಲ ಬಾಯಿಯಿಂದ ಬಾಬನ ಪರಿಚಯ ಕೊಡೋದು ಅಷ್ಟೇ ಸೇವಾ ಅಲ್ಲ. ಬಾಬಾ ಹೇಳ್ತಾರೆ ನಿಮ್ಮ ಶ್ರೇಷ್ಠ ಕರ್ಮದ ಮೂಲಕ. ಶ್ರೇಷ್ಠ ಕರ್ಮ ಅಂದ್ರೇನು? ಶ್ರೇಷ್ಠ ಕರ್ಮದ ಮೂಲಕ ಅನ್ಯ ಆತ್ಮರಿಗೆ ಪ್ರೇರಣಾ ಕೊಡುವುದು ಕೂಡ ಸೇವಾ. ಶ್ರೇಷ್ಠ ಕರ್ಮ ಅಂದರೆ ಬಾಬಾ ಹೇಳೋದು ಕೇವಲ ಸ್ಥೂಲ ಭಾಷಣ ಮಾಡದೆ ಅಥವಾ ನಾನು ಒಳ್ಳೆಯ ರೀತಿಯಿಂದ ಮಾತಾಡ್ತೀನಿ, ನಾ ಸೇವಾ ಮಾಡ್ತೀನಿ ಅಂತಲ್ಲ. ಕರ್ಮದ ಮೂಲಕ ಅಂದರೆ ನನ್ನ ಶುಭ ಭಾವ, ಶುಭ ವೃತ್ತಿ, ಶುಭ ದೃಷ್ಟಿ, ಆತ್ಮಸ್ಥಿತಿ, ಇದು ನಿಜವಾದ ಶ್ರೇಷ್ಠ ಕರ್ಮ. ಬಾಬನ ನೆನಪು ಶ್ರೇಷ್ಠ ಕರ್ಮ. ಅದಕ್ಕೆ ಶ್ರೇಷ್ಠ ಕರ್ಮದ ಮೂಲಕ ಪ್ರೇರಣಾ ಕೊಡುವುದು ಕೂಡ ಶ್ರೇಷ್ಠ ಸೇವಾನೇ ಆಗಿದೆ. ಕೇವಲ ಬಾಯಿಯಿಂದ ಬಾಬನ ಪರಿಚಯ ಕೊಡೋದು ಅಷ್ಟೇ ಸೇವಾ ಅಲ್ಲಂತಾರೆ ಬಾಬಾ. ಜೋ ಮನಸಾ ವಾಚಾ ಕರ್ಮಣ ಸದಾ ಸೇವಾ ಮೇ ತತ್ಪರ रहते हैं, उन्हें ಸೇವಾ ದ್ವಾರ ಶ್ರೇಷ್ಠ ಭಾಗ್ಯ का ಅನುಭವ होता है. ಅಂಡರ್ಲೈನ್. ಯಾರು ಮನಸ ವಾಚ ಕರ್ಮಣ ಸದಾ ಸೇವೆಯೊಳಗ ಮೂರರಲ್ಲೂ ತೊಡಗಿರ್ತಾರೆ ನಿರಂತರ, ಉನ್ಹೆ ಅವರಿಗೆ ಸೇವೆಯ ಮೂಲಕ ಆ ಸೇವಾ ಮಾಡಿದ್ರಿಂದ ಶ್ರೇಷ್ಠ ಭಾಗ್ಯದ ಅನುಭವ ಆಗ್ತದೆ. ಜಿತನಿ ಸೇವಾ ಕರ್ತೆ ಉತ್ನಾ ಸ್ವಯಂ ಭೀ ಆಗೆ ಬಡ್ತೆ ಹೇ. ಎಷ್ಟು ಸೇವಾ ಮಾಡ್ತೀರಿ ಸ್ವಯಂ ತಾವು ಭಾಳ ಮುಂದುವರಿತೀರಿ. ಅಪನೇ ಶ್ರೇಷ್ಠ ಕರ್ಮ ದ್ವಾರ ಸೇವಾ ಕರ್ನೆ ವಾಲೆ ಸದಾ ಪ್ರತ್ಯಕ್ಷ ಫಲ ಪ್ರಾಪ್ತ ಕರ್ತೆ ರೇತೆ ಹೇ. ತಮ್ಮ ಶ್ರೇಷ್ಠ ಕರ್ಮದ ಮೂಲಕ ಯಾರು ಸೇವೆ ಮಾಡ್ತಾರೆ ಅಂಥವರೇ ಸದಾ ಪ್ರತ್ಯಕ್ಷ ಫಲ ಪ್ರಾಪ್ತ ಮಾಡ್ಕೋತಾರೆ. ಮತ್ತೊಮ್ಮೆ ಚಿಂತನೆ ಮಾಡಬೇಕಾಗಿದೆ. ಶ್ರೇಷ್ಠ ಕರ್ಮದ ಮೂಲಕ ಯಾರು ಸೇವಾ ಮಾಡ್ತಾರೋ ಅವ್ರು ಪ್ರತ್ಯಕ್ಷ ಫಲ ಪ್ರಾಪ್ತ ಮಾಡ್ಕೊಳ್ತಾರೆ. ಶ್ರೇಷ್ಠ ಕರ್ಮ ಅಂದರೆ ನಮಗೇನು ಅನಿಸ್ತದ? ಬಾಬನ ಪರಿಚಯ ಕೊಡೋದು. ಸ್ಪಷ್ಟ ಹೇಳಿದ್ದಾರೆ ಬಾಬಾ, ಬಾಯಿಯಿಂದ ಪರಿಚಯ ಕೊಡೋದು ಅಷ್ಟೇ ಸೇವಾ ಅಲ್ಲ. ನನ್ನ ಆತ್ಮಿಕ ದೃಷ್ಟಿಯಿಂದ ನನ್ನ ಆತ್ಮಿಕ ಸ್ಮೃತಿಯೊಳಗಿದ್ದುಕೊಂಡು ಅಥವಾ ಬಾಬನ ಸಂಘದಲ್ಲಿ ಇದ್ದುಕೊಂಡು ಅನ್ಯ ಆತ್ಮರ ಕ್ಯಾರೆಕ್ಟರ್ ಒಳಗಿನ ಗುಣ ಅವಗುಣಗಳನ್ನು ಸಹ ನೋಡದೆ ಕೇವಲ ನನಗೆ ಅವರೊಳಗಿರುವ ಸತ್ಯ ಆತ್ಮ ಕಾಣಿಸ್ತದತ್ತಂದ್ರೆ ಇದು ಕೂಡ ಬಾಬಾ ಹೇಳ್ತಾರ ಶ್ರೇಷ್ಠ ಕರ್ಮನೇ, ಶ್ರೇಷ್ಠ ವೃತ್ತಿ, ಶ್ರೇಷ್ಠ ದೃಷ್ಟಿ ಅಂದಮೇಲೆ ಬಾಬಾ ಹೇಳ್ತಾರ ಇಂಥ ಪ್ರತ್ಯಕ್ಷ ಶ್ರೇಷ್ಠ ಕರ್ಮ ಮಾಡೋದ್ರಿಂದ ಪ್ರತ್ಯಕ್ಷ ಫಲ ಪ್ರಾಪ್ತಿಯಾಗ್ತದೆ. ಪ್ರತ್ಯಕ್ಷ ಫಲ ಅಂದ್ರೆ ಈಗನೇ ಆ ಶ್ರೇಷ್ಠ ಕರ್ಮದ ಫಲ ಸಿಗ್ತದ. ಅದು ಏನು ಸಿಗ್ತದ ಪ್ರತ್ಯಕ್ಷ ಫಲ ಅಂತಂದರೆ ಒಂದು ಖುಷಿ, ಒಂದು ಹಗುರತೆ, ಒಂದು ಆತ್ಮ ಉನ್ನತಿ ಮತ್ತು ಆತ್ಮಿಕ ಸ್ಥಿತಿಯನ್ನು ಹೆಚ್ಚು ಮಾಡ್ಕೊಳ್ಳಿಕ್ಕೆ ಸಪೋರ್ಟ್ ಸಿಗ್ತದೆ. ಸ್ಲೋಗನ್ समीप आने के लिए सोचना, बोलना और करना समान बनाओ. ಸಮೀಪ ಬರುವುದಕ್ಕಾಗಿ ವಿಚಾರಿಸುವುದು, ಮಾತನಾಡುವುದು, ಮಾಡುವುದು ಮೂರು ಸಮಾನವಾಗಿರಬೇಕು ಅಂತಾರೆ ಬಾಬಾ. ಬಾಬನ ಸಮೀಪದಲ್ಲಿ, ಬಾಬನ ಸಂಘದ ಸಮೀಪದಲ್ಲಿ ಬರಬೇಕು ಅಂತಂದರೆ ನಿಮ್ಮ ವಿಚಾರ, ನಿಮ್ಮ ಮಾತು ಮತ್ತು ನೀವು ಮಾಡೋದು ಮೂರು ಒಂದಾಗಿರ್ಬೇಕು, ಮೂರು ಸಮಾನ ಇರಬೇಕಂತಾರೆ ಬಾಬಾ. ಅವ್ಯಕ್ತ ಇಶಾರೆ ಆತ್ಮಿಕ ಸ್ಥಿತಿಯಲ್ಲಿ
ಇರುವಂಥ ಅಭ್ಯಾಸ ಮಾಡಿರಿ, ಅಂತರ್ಮುಖಿಗಳು ಆಗಿರಿ. ಏಕಾಗ್ರತಾ ಕಾ ಆಧಾರ್ ಅಂತರ್ಮುಕ್ತ ಹೇ. ಅಂಡರ್ಲೈನ್. ಏಕಾಗ್ರತೆಗೆ ಆಧಾರ ಇದೆ ಅಂತರ್ಮುಖತೆ. ಎಷ್ಟು ಇದು ಮಾಡಬೇಕು, ತೆಗಿಬೇಕು, ಇಡಬೇಕು, ಹೋಗಬೇಕು, ಮಾತಾಡಬೇಕು, ಏನೇನೋ ಬಾಹರ್ಮುಖತೆ, ಹೊರಗಡೆ ಇಂಟ್ರೆಸ್ಟ್ ಕೊಡ್ತೈತಿ ಇದು. ಅಂದರೆ ಈ ಇಂದ್ರಿಯ, ಕಣ್ಣು, ಕಿವಿ, ಮೂಗು, ಬಾಯಿ, ನಾಲಿಗೆ, ಚರ್ಮ, ಈ ದೇಹ ಎಲ್ಲಿ ಯೂಸ್ ಮಾಡ್ತೀವಿ ಅದು ಬಾಹರ್ಮುಖತೆ. ಎಲ್ಲಿ ಇವೆಲ್ಲವುಗಳನ್ನು ಸ್ಟಿಲ್ ಮಾಡಿ ಕೇವಲ ನನ್ನೆಲ್ಲ ಅಟೆನ್ಷನ್ ಆತ್ಮಸ್ವರೂಪದ ಕಡೆಗೆ ಏಕಾಗ್ರಗೊಳಿಸ್ತೀನಿ, ಇದು ಅಂತರ್ಮುಖತೆ. ಅಂತರ್ಮುಖತೆಯೇ ಏಕಾಗ್ರತೆಗೆ ಆಧಾರ ಆಗಿದೆ. ಅಂತರ್ಮುಕ್ತ ಮೇ रहने से सूक्ष्म शक्ति की ಲೀಲಾಯೇ ಅನುಭವ ಕರೆಂಗೆ. ವಿಶೇಷ ಅಂಡರ್ಲೈನ್. ಎಷ್ಟು ಅಂತರ್ಮುಖಿ ಆಗ್ತೀರಿ ಅಷ್ಟು ಸೂಕ್ಷ್ಮ ಶಕ್ತಿಗಳ ಲೀಲೆಯ ಅನುಭವ ಮಾಡ್ತೀರಂತಾರೆ ಬಾಬಾ. ಹೇಗೆ ಮಹಾಭಾರತದಲ್ಲಿ, ಭಾಗವತದಲ್ಲಿ ಶ್ರೀಕೃಷ್ಣನ ಲೀಲೆಗಳನ್ನು ತೋರಿಸಲಾಗ್ತದೆ, ಅಥವಾ ರಾಮನ ಲೀಲಾ, ರಾಮ ಚರಿತೆಯೊಳಗೆ ರಾಮನು ಬಂದು ಯಾರಿಗೆ ರಾವಣನ ಅಂತ್ಯ ಮಾಡುವಂಥ ಲೀಲಾ ತೋರಿಸಲಾಗ್ತದೆ. ಹಾಗೆ ಬಾಬಾ ಹೇಳ್ತಾರೆ, ನಿಮ್ಮ ಒಳಗಿರುವಂಥ ಸೂಕ್ಷ್ಮ ಶಕ್ತಿ, ಅಷ್ಟು ಶಕ್ತಿಗಳು ಅವು ಲೀಲೆ ಅನುಭವ ಮಾಡಿಸ್ತವ. ಏನು ಲೀಲಾ? ಆತ್ಮಿಕ ಸ್ಥಿತಿ ಮೇ ರೇಕರ್ ಆತ್ಮಾओं का आह्वान करना, ಇದು ಭಾಳ ದೊಡ್ಡ ಲೀಲಾ. ನಾನು ಆತ್ಮಿಕ ಸ್ಥಿತಿಯಲ್ಲಿದ್ದುಕೊಂಡು ಅನ್ಯ ಆತ್ಮರಿಗೂ ಕೂಡ ಬಾವನ ಹತ್ರ ಕರೆಯೋದು, ಇದು ಎಂಥ ದೊಡ್ಡ ಲೀಲಾ. ಆತ್ಮಾओं से ರೂರಿಹಾನ್ ಕರ್ನಾ, ಇಲ್ಲೇ ಕೂತ್ಕೊಂಡು ಯಾ ಆತ್ಮದ ಜೊತೆಗೆ ಆತ್ಮೀಯ ವಾರ್ತಾಲಾಪ ಮಾಡಬೇಕಂತೀನಿ, ಅದು ವಿದೌಟ್ ಫೋನ್, ವಿದೌಟ್ ವಯರ್ ಕನೆಕ್ಷನ್ ಇಲ್ಲದೆ. ಬಾಬಾ ಹೇಳ್ತಾರೆ, ನೀವು ಆತ್ಮೀಯ ರೂರಿಹಾನ್ ಮಾಡ್ಬೋದು. ಆ ಆತ್ಮಕ್ಕೆ ಏನು ಸಂದೇಶ ಕೊಡಬೇಕಂತೀರಿ, ಈ ಈಶ್ವರೀಯ ಪ್ರೇಮದ ಅನುಭವ ಮಾಡಿಸ್ಬೇಕಂತೀರಿ, ಅದು ಮಾಡಿಸ್ಲಿಕ್ಕೆ ಸಾಧ್ಯ ಇದೆ. ಆತ್ಮಾओं के संस्कार स्वभाव को परिवर्तन करना. ಅಂಡರ್ಲೈನ್. ಬಾಬಾ ಹೇಳ್ತಾರೆ, ಎಷ್ಟು ಅಂತರ್ಮುಖಿ ಆಗ್ತೀರಿ, ಏಕಾಗ್ರತೆ ಹೆಚ್ಚಿಸ್ಕೊಳ್ತೀರಿ, ಅಷ್ಟು ನಿಮ್ಮ ಸೂಕ್ಷ್ಮ ಶಕ್ತಿಗಳ ಲೀಲೆಯ ಅನುಭವ ಆಗ್ತದ. ಒಂದು ಬಾಬಾ ಹೇಳಿದರು, ಆತ್ಮಿಕ ಸ್ಥಿತಿಯಲ್ಲಿ ಇದ್ದುಕೊಂಡು ಆತ್ಮಗಳಿಗೆ ಆಹ್ವಾನ ಮಾಡೋದು, ಆತ್ಮಗಳ ಜೊತೆಗೆ ರೂರಿಹಾನ್ ಮಾಡೋದು, ಅನ್ಯ ಆತ್ಮರ ಜೊತೆಗೆ. ಅಂದ್ರೆ ಫಿಸಿಕಲಿ ಹೇಳ್ತಿಲ್ಲ ಬಾಬಾ, ನಾನು ಒಬ್ಬರು BK ನನಗೆ ಬೇಕಾದ್ರ ಜೊತೆ ಕುಂತು ಮಾತಾಡ್ತೀನಿ, ಆದರೆ ಎಲ್ಲರಿಂದ ಸಾಧ್ಯ ಇಲ್ಲ ಇದು. ಯಾವಾಗಲೂ ಅವ್ರ ಜೊತೆ ಕುಂತು ನಾ ಯಾವುದೇ ಆತ್ಮ BK ಇರಲಿ ನಾನ್ BK ಇರಲಿ ಯಾರ ಜೊತೆಗೇ ಕೂತ್ಕೊಂಡು ನಾನೇನು ಮಾತಾಡ್ತೀನಿ, ಅವ್ರಿಗೆ ಒಳ್ಳೆಯ ಮಾತು ತಿಳಿಸ್ಕೊಡ್ತೀನಿ, ಅದನ್ನು ಸೂಕ್ಷ್ಮ ರೂಪದಲ್ಲೂ ನನ್ನ ಆತ್ಮಸ್ಥಿತಿಯಲ್ಲಿದ್ದುಕೊಂಡು ಅವರ ಆತ್ಮಕ್ಕೆ ಟಚ್ ಆಗುವ ಹಾಗೆ ಅವರು ದೂರದಲ್ಲಿದ್ದರೂ ಕೂಡ ನಾವು ಮಾಡಿಸ್ಬೋದು. ಎರಡನೇದು, ಮೂರನೇದು, ಆತ್ಮಗಳ ಸಂಸ್ಕಾರ ಸ್ವಭಾವನೂ ಪರಿವರ್ತನೆ ಮಾಡ್ಬೋದು. ಈಗ ಕ್ಯಾರೆಕ್ಟರ್ ಕಾನ್ಷಿಯಸ್ಸಲ್ಲಿರೋದ್ರಿಂದ, BK ಕಾನ್ಷಿಯಸ್ಸಲ್ಲಿರೋದ್ರಿಂದ ಹೀಗನ್ನಿಸ್ತದ, ಮನಸ್ಸು ಹೀಗೆ ವಿಚಾರ ಮಾಡ್ತದ, ಇವ್ರು ಚೇಂಜ್ ಆಗಬೇಕು, ಇವ್ರು ಬದಲಾಗಬೇಕು, ಇವ್ರು ಸರಿ ಆಗಬೇಕು, ಇವ್ರು ತಿದ್ದುಕೋಬೇಕು, ಇವರು ಸರಿ ದಾರಿಗೆ ಬರಬೇಕು ಅಂತ ಅಂತಿರ್ತೀವಿ. ಬಾಬಾ ಹೇಳ್ತಾರ, ನೀವು ಆತ್ಮೀಯ ಸೇವೆಯಲ್ಲಿದ್ದಾಗ, ನೀವು ಆತ್ಮ ಅಂತ ಸ್ಮೃತಿಯೊಳಗಿದ್ದುಕೊಂಡಾಗ ಅನ್ಯ ಆತ್ಮರ ಸ್ವಭಾವ ಸಂಸ್ಕಾರನೂ ಪರಿವರ್ತನೆ ಮಾಡಬಹುದು. ಆತ್ಮಾओं का ಬಾಬಾ ಸೆ ಕನೆಕ್ಷನ್ ಜುಡುವಾನ, ಎಷ್ಟು ಅದ್ಭುತ ಇದೆ. ಅನೇಕ ಆತ್ಮರನ್ನು ಶಿವಬಾಬನ ಜೊತೆಗೆ ಕನೆಕ್ಷನ್ ಜೋಡಿಸೋದಿದೆಯಲ್ಲ, ಇದು ಎಷ್ಟು ದೊಡ್ಡ ಲೀಲಾ. ಐಸೆ ರುಹಾನಿ ಲೀಲಾ ಕಾ ಅನುಭವ ಹೋಗ, ಈ ರೀತಿ ಆತ್ಮೀಯ ಲೀಲೆಯ ಅನುಭವವಾಗುವುದು. ಅಂದರೆ ಸ್ಥೂಲ ಸೇವಾದೊಳಗೆ ಏನು ಪ್ರಾಪ್ತಿ ಇದೆ, ಆದರೆ ಎಲ್ಲಕ್ಕಿಂತ ದೊಡ್ಡ ಪ್ರಾಪ್ತಿ, ದೊಡ್ಡ ಸೇವಾ, ದೊಡ್ಡ ಲೀಲಾ, ಸೂಕ್ಷ್ಮ ಶಕ್ತಿಗಳ ಲೀಲೆ ಅನುಭವ ಯಾವಾಗ ಆಗ್ತದತ್ತಂದರೆ ಬಾಬಾ ಹೇಳ್ತಾರೆ, ಯಾವಾಗ ನೀವು ಅಂತರ್ಮುಖಿ ಆಗ್ತೀರಿ, ದಿವ್ಯ ಶಕ್ತಿಯ ಅನುಭೂತಿ ಮಾಡ್ತೀರಿ ಅಂತ ಹೇಳ್ತಾರೆ ಬಾಬಾ. ಎಷ್ಟು ಅಂತರ್ಮುಖಿ ಆಗ್ತೀರಿ, ಎಷ್ಟು ಏಕಾಗ್ರತೆ ಹೆಚ್ಚಿಸ್ಕೊಳ್ತೀರಿ, ಅಷ್ಟು ಸೂಕ್ಷ್ಮ ಶಕ್ತಿಗಳ ಲೀಲೆಯ ಅನುಭವವನ್ನು ಮಾಡ್ತೀರಿ. ಎಷ್ಟು ದೊಡ್ಡ ದೊಡ್ಡ ಮಹಾನ್ ಕಾರ್ಯಗಳು ನಿಮ್ಮಿಂದ ಆಗ್ತಾವಂತಾರೆ ಬಾಬಾ. ಆತ್ಮಸ್ಥಿತಿಯಲ್ಲಿ ಇದ್ದುಕೊಂಡು ಆತ್ಮಗಳ ಆಹ್ವಾನ ಮಾಡ್ಬೋದು, ಆತ್ಮಗಳ ಜೊತೆಗೆ ರೂರಿಹಾನ್ ಮಾಡ್ಬೋದು, ಅನ್ಯ ಆತ್ಮಗಳ ಸಂಸ್ಕಾರ ಸ್ವಭಾವ ಪರಿವರ್ತನೆ ಮಾಡ್ಬೋದು, ಮತ್ತು ಆತ್ಮಗಳ ಕನೆಕ್ಷನನ್ನು ಶಿವ ಬಾಬಾರವ್ರ ಜೊತೆಗೆ ಜೋಡಿಸ್ಬೋದು. ಎಷ್ಟು ಶ್ರೇಷ್ಠ ಸುಕರ್ಮ ಆಗ್ತದ ನಾವು ಆತ್ಮಗಳ ಮೂಲಕ. ಅದು ಅಂತರ್ಮುಖಿಯಾಗಿ ಆತ್ಮಸ್ಥಿತಿಯಲ್ಲಿರೋದ್ರಿಂದ ಎಷ್ಟು ಸೂಕ್ಷ್ಮ ಲೀಲೆಗಳು ಆಟೋಮೆಟಿಕ್ಕಾಗಿ ಆಗ್ತಾ ಇರ್ತವೆ. ಓಂ ಶಾಂತಿ.